ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಸೊ ನಾವಿವತ್ತು ನೋಡ್ತಾ ಇದೀವಿ ಕೆಮಿಸ್ಟ್ರಿ ಮೀನ್ಸ್ ರಸಾಯನಶಾಸ್ತ್ರ. ಇದಕ್ಕೆ ಸಂಬಂಧಿಸಿದಂತೆ ಕನ್ನಡ ಮೀಡಿಯಂ ಅಲ್ಲಿ ಮಾಡಿ ಅಂತ ಹೇಳಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನೀವು ಡಿಮ್ಯಾಂಡ್ ಮಾಡಿದೀರಾ. ಸೊ ದಟ್ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಾವು ಕಂಪ್ಲೀಟ್ ಸಿಲೆಬಸ್ ಅನ್ನ ಪೂರ್ಣ ಮಾಡ್ತಾ ಹೋಗೋಣ. ಓಕೆ, ಅದರಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಘಟಕ ಯಾವುದು ಅಂತ ಹೇಳಿದ್ರೆ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ. ನಾವು ಕೆಮಿಸ್ಟ್ರಿ ಅಂತ ಹೋಗೋದಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಮೂಲ ಪರಿಕಲ್ಪನೆಗಳು ಏನೇನಿದೆಯಲ್ಲ ಅವನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕು. ಸೊ ಈ ಒಂದು ಪಾಠವನ್ನ, ಈ ಒಂದು ಘಟಕ ಪೂರ್ಣಗೊಂಡ ನಂತರ ವಿದ್ಯಾರ್ಥಿಗಳು ಏನೆಲ್ಲ ಒಂದು ಅಂದ್ರೆ ಅಧ್ಯಯನ ಮಾಡಿದ ನಂತರ ಕಲಿಕಾ ಉದ್ದೇಶಗಳು ಏನೇನು ಅನ್ನೋದನ್ನ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ತಾರೆ ಅಂತ ನೋಡೋದಾದ್ರೆ, ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ರಸಾಯನಶಾಸ್ತ್ರದ ಮಹತ್ವವನ್ನ ವಿವರಿಸ್ತಾರೆ. ವಿಭಿನ್ನ ವಸ್ತುಗಳನ್ನ ಮೂಲ ವಸ್ತುಗಳು, ಸಂಯುಕ್ತಗಳು ಮತ್ತು ಮಿಶ್ರಣಗಳು ಅಂತ ಹೇಳಿ ವರ್ಗೀಕರಿಸ್ತಾರೆ. ಪರಮಾಣು ದ್ರವ್ಯರಾಶಿ ಮತ್ತು ಆಣ್ವಿಕ ದ್ರವ್ಯರಾಶಿಯನ್ನ ವ್ಯಾಖ್ಯಾನಿಸ್ತಾರೆ, ಅಂದ್ರೆ ಮೀನ್ಸ್ ಡೆಫಿನಿಷನ್ ಹೇಳ್ತಾರೆ. ಜೊತೆಗೆ SI ಏಕಮಾನ ಮೋಲ್ ಅಂತ ಏನ್ ಕರಿತೀವಿ ಅದನ್ನ ಬಳಸ್ಕೊಂಡು ವಸ್ತುವಿನ ಪ್ರಮಾಣವನ್ನು ಕೂಡ ವ್ಯಾಖ್ಯಾನಿಸ್ತಾರೆ. ಆಮೇಲೆ ಅವಗಡ್ರೋ ಸಂಖ್ಯೆಯನ್ನ ವಿವರಿಸ್ತಾರೆ. ಸೊ ಇವೆಲ್ಲದ್ರ ಬಗ್ಗೆ, ಇವೆಲ್ಲ ವೆರಿ ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತೀವಿ ಕೆಮಿಸ್ಟ್ರಿನಲ್ಲಿ. ಸೊ ಅದನ್ನೆಲ್ಲ ನಾವು ನೋಡ್ತಾ ಹೋಗೋಣ. ಇದ್ರ ಜೊತೆಗೆ ಯಾರಿಗೆಲ್ಲ ಇಂಗ್ಲಿಷ್ ಮೀಡಿಯಂ ಬೇಕು ಅಂತ ಯಾರೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಅದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಜೊತೆಯಾಗಿ ಇಂಗ್ಲಿಷ್ ಮತ್ತೆ ಕನ್ನಡ ಎರಡನ್ನೂ ನಾವು ನೋಡ್ತಾ ಹೋಗೋಣ. ಓಕೆ, ಅಂಡ್ ದ್ರವ್ಯರಾಶಿ, ಮೋಲ್ ಮತ್ತು ಪರಮಾಣುಗಳ ಅಣುಗಳ ಸಂಖ್ಯೆಗಳ ನಡುವಿನ ಸಂಬಂಧವನ್ನ ಇಲ್ಲಿ ವಿವರಿಸ್ತಾ ಮತ್ತು ಪರಿವರ್ತನೆಗಳಿಗೆ ಸಂಬಂಧಿಸಿದಂತಹ ಲೆಕ್ಕಾಚಾರಗಳು ಮೀನ್ಸ್ ಕ್ಯಾಲ್ಕುಲೇಷನ್ಸ್ ಏನ್ ಬರುತ್ತೆ ಅದನ್ನ ಕೂಡ ದೇ ವಿಲ್ ಏಬಲ್ ಟು ಸಾಲ್ವ್. ಆಮೇಲೆ ಸಮಾನ ದ್ರವ್ಯರಾಶಿಯನ್ನ ವ್ಯಾಖ್ಯಾನಿಸ್ತಾರೆ. ಮತ್ತೆ ಆಮ್ಲ, ಪ್ರತ್ಯಾಮ್ಲ, ಉತ್ಕರ್ಷಣ, ಅಪಕರ್ಷಣಕಾರಿಗಳ ಸಮಾನ ದ್ರವ್ಯರಾಶಿಯನ್ನು ಕೂಡ ವಿದ್ಯಾರ್ಥಿಗಳು ಲೆಕ್ಕ ಹಾಕ್ತಾರೆ. ಜೊತೆಗೆ ಪ್ರಾಯೋಗಿಕ ದತ್ತಾಂಶದಿಂದ ಸಂಯುಕ್ತದ ಪ್ರಾಯೋಗಿಕ ಮತ್ತು ಆಣ್ವಿಕ ಸೂತ್ರವನ್ನ ಪಡಿತಾರೆ. ರಸಗಣಿತ ಲೆಕ್ಕಾಚಾರಗಳ ಆಧಾರದ ಮೇಲೆ ಸಂಖ್ಯಾತ್ಮಕ ಸಮಸ್ಯೆಗಳನ್ನು ಕೂಡ ಪರಿಹರಿಸ್ತಾರೆ. ಸೀಮಿತಗೊಳಿಸುವ ಕಾರಕವನ್ನ ಗುರುತಿಸಿ ಮತ್ತು ಪ್ರತಿಕ್ರಿಯೆಯಲ್ಲಿ ಪ್ರತಿಕ್ರಿಯಕಾರಿಗಳು ಮತ್ತು ಉತ್ಪನ್ನಗಳ ಪ್ರಮಾಣವನ್ನ ಕೂಡ ಲೆಕ್ಕ ಹಾಕ್ತಾರೆ. ಉತ್ಕರ್ಷಣ, ಅಪಕರ್ಷಣ, ಆಕ್ಸಿಡೆಂಟ್ ಮತ್ತು ರಿಡಕ್ಟೆಂಟ್, ಆಕ್ಸಿಡೆಂಟ್ ಮತ್ತು ರಿಡಕ್ಟೆಂಟ್ ಅನ್ನುವಂತಹ ಪದಗಳನ್ನು ಕೂಡ ವ್ಯಾಖ್ಯಾನಿಸ್ತಾರೆ. ವಿವಿಧ ಸಂಯುಕ್ತಗಳಲ್ಲಿ ಇರುವಂತಹ ಮೂಲ ವಸ್ತುಗಳ ಉತ್ಕರ್ಷಣ ಸ್ಥಿತಿಗಳನ್ನ ಊಹಿಸ್ತಾರೆ. ಜೊತೆಗೆ ರೆಡಾಕ್ಸ್ ಪ್ರತಿಕ್ರಿಯೆಯಲ್ಲಿ ಒಳಗೊಂಡಿರುವಂತಹ ಪ್ರಕ್ರಿಯೆಯನ್ನ ವಿವರಿಸ್ತಾರೆ ಮತ್ತು ಎಲೆಕ್ಟ್ರಾನ್ ವರ್ಗಾವಣೆ ಪ್ರಕ್ರಿಯೆಯನ್ನು ಕೂಡ ವಿವರಿಸ್ತಾರೆ. ರೆಡಾಕ್ಸ್ ಪ್ರಕ್ರಿಯೆಗಳನ್ನ ವಿವಿಧ ಪ್ರಕಾರಗಳಾಗಿ ಕೂಡ ವರ್ಗೀಕರಿಸ್ತಾರೆ. ಜೊತೆಗೆ ಎರಡು ಅರ್ಧ ಪ್ರತಿಕ್ರಿಯೆಗಳಿಂದ ಸಮತೋಲಿತ ರೆಡಾಕ್ಸ್ ಪ್ರತಿಕ್ರಿಯೆಯನ್ನ ರೂಪಿಸ್ತಾರೆ. ಸೊ ಇಷ್ಟನ್ನ ತಿಳ್ಕೊಂತಾರೆ ಮಕ್ಕಳು. ಇದ್ರ ಜೊತೆಗೆ ಇದರಿಂದ ನಿಮಗೆ ಏನ್ ಅರ್ಥ ಆಯ್ತು? ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿನಲ್ಲಿ ನಾವ್ ಏನೇನನ್ನ ನೋಡ್ತೀವಿ, ರಸಾಯನಶಾಸ್ತ್ರದ ಮಹತ್ವ ಎಷ್ಟಿದೆ ವಿವಿಧ ಕ್ಷೇತ್ರಗಳಲ್ಲಿ ಇದನ್ನ ನಾವು ನೋಡ್ತೀವಿ. ಜೊತೆಗೆ ಮೂಲ ವಸ್ತುಗಳು, ಸಂಯುಕ್ತಗಳು, ಮಿಶ್ರಣಗಳ ಬಗ್ಗೆ ನಾವು ನೋಡ್ತೀವಿ. ದ್ರವ್ಯರಾಶಿಗಳನ್ನ ಮತ್ತೆ ಆಣ್ವಿಕ ದ್ರವ್ಯರಾಶಿ ಇವುಗಳನ್ನ ನಾವು ನೋಡ್ತೀವಿ. ಮೋಲ್ ಕಾನ್ಸೆಪ್ಟ್ ಬಗ್ಗೆ ನಾವು ನೋಡ್ತೀವಿ. ಓಕೆ, ಇಲ್ಲಿ ಏನು ಮಕ್ಕಳು ತಿಳ್ಕೊಳ್ತಾರೆ ಅಂತ ನಾವು ಹೇಳಿದಿವಲ್ಲ, ಇದೆಲ್ಲದ್ರ ಬಗ್ಗೆ ನಾವು ಸಂಕ್ಷಿಪ್ತವಾದಂತ ಕಾನ್ಸೆಪ್ಟ್ ಅನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಮೊದಲನೇದಾಗಿ ನೋಡ್ತಾ ಹೋಗೋಣ ಹಿನ್ನೆಲೆ. ರಸಾಯನ ಶಾಸ್ತ್ರ ಅನ್ನುವಂಥದ್ದು ಜೀವನದ ಕೇಂದ್ರ ಅಂತ ಇದೆ, ಹೌದಲ್ವಾ? ನೋಡಿ, ಅದಕ್ಕೆ ರಿಲೇಟೆಡ್ ಆಗಿ ಒಂದು ಮಾತಿದೆ, ಇಲ್ಲಿ ನೋಡ್ತಾ ಹೋಗ್ಬೋದು. ಉನ್ನ ಉಣವು ಉಡುಕ್ಕ ಉದೈ ಇರುಕ್ಕ ಇಡಂ ಅಂದ್ರೇನು? ತಮಿಳು ಶಾಸ್ತ್ರೀಯ ಭಾಷೆಯಲ್ಲಿ ಇದರ ಅರ್ಥ ತಿನ್ನಲು ಆಹಾರ. ಉನ್ನ ಉಣವು ಅಂದ್ರೆ ಏನು? ತಿನ್ನೋದಕ್ಕೆ ಆಹಾರ, ಧರಿಸೋದಕ್ಕೆ ಬಟ್ಟೆ, ಮತ್ತೆ ವಾಸಿಸಲು ಸ್ಥಳ. ಇವು ಮಾನವನ ಜೀವನದ 3 ಮೂಲಭೂತ ಅಗತ್ಯತೆಗಳು. ಈ ಅಗತ್ಯತೆಗಳನ್ನ ಒದಗಿಸುವಲ್ಲಿ ರಸಾಯನಶಾಸ್ತ್ರವು ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಮತ್ತು ಜೀವನದ ಗುಣಮಟ್ಟವನ್ನ ಸುಧಾರಿಸೋದಕ್ಕೂ ಸಹ ನಮ್ಗೆ ಸಹಾಯ ಮಾಡುತ್ತೆ. ರಸಾಯನಶಾಸ್ತ್ರವು ರಸಗೊಬ್ಬರಗಳು, ಕೀಟನಾಶಕಗಳು, ಅನೇಕ ಸಂಯುಕ್ತಗಳನ್ನ ಉತ್ಪಾದಿಸಿದೆ. ಅದು ಕೃಷಿ ಉತ್ಪಾದನೆಯನ್ನು ಕೂಡ ಅದು ಹೆಚ್ಚಿಸುತ್ತೆ. ಆಧುನಿಕ ಸಿಮೆಂಟ್ಗಳು, ಕಾಂಕ್ರೀಟ್ ಮಿಶ್ರಣಗಳು, ಉತ್ತಮ ಗುಣಮಟ್ಟದ ಉಕ್ಕಿನೊಂದಿಗೆ ವಿಭಿನ್ನ ಹವಾಮಾನ ಪರಿಸ್ಥಿತಿಗಳನ್ನು ಉಳಿಸಿಕೊಳ್ಳುವ ಉತ್ತಮ ಮತ್ತು ಬಲವಾದ ಕಟ್ಟಡಗಳನ್ನು ಕೂಡ ನಾವು ನಿರ್ಮಿಸ್ತಾ ಇದ್ವಿ. ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಬಟ್ಟೆಗಳು ಕೂಡ ಇದೆ. ಸೊ ರಸಾಯನಶಾಸ್ತ್ರ ನಮ್ಮ ಸುತ್ತಮುತ್ತಲಿನ ಪ್ರಪಂಚದ ಎಲ್ಲೆಡೆ ಅದು ಇದೆ. ನಮ್ಮ ದೇಹ ಕೂಡ ರಾಸಾಯನಿಕಗಳಿಂದ
ಕೂಡಿದೆ. ನಮ್ಮ ದೇಹದಲ್ಲಿ ಸಂಭವಿಸುವಂತಹ ನಿರಂತರ ಜೀವರಾಸಾಯನಿಕ ಪ್ರತಿಕ್ರಿಯೆಗಳು ಮಾನವ ಚಟುವಟಿಕೆಗಳಿಗೆ ಅದು ಕಾರಣ ಆಗಿದೆ. ರಸಾಯನಶಾಸ್ತ್ರವು ನಮ್ಮ ಜೀವನ, ಸಂಸ್ಕೃತಿ ಮತ್ತು ಪರಿಸರದ ಪ್ರತಿಯೊಂದು ಅಂಶವನ್ನು ಕೂಡ ಮುಟ್ಟುತ್ತಾ ಹೋಗುತ್ತೆ. ನಾವು ವಾಸಿಸ್ತಾ ಇರುವಂತಹ ಜಗತ್ತು ನಿರಂತರವಾಗಿ ಬದಲಾಗ್ತಾ ಇದೆ. ನಮ್ಮ ಆಧುನಿಕ ಜಗತ್ತಿನ ಸವಾಲುಗಳನ್ನ ಎದುರಿಸೋದಕ್ಕೆ ರಸಾಯನಶಾಸ್ತ್ರದ ವಿಜ್ಞಾನ ವಿಸ್ತರಿಸ್ತಾನೆ ಇದೆ ಮತ್ತು ವಿಕಾಸ ಕೂಡ ಗೊಳ್ತಾ ಇದೆ. ಸೊ ರಾಸಾಯನಿಕ ಕೈಗಾರಿಕೆಗಳು ಪ್ರತಿದಿನದ ಜೀವನದಲ್ಲಿ ಬಳಸಲಾಗುವಂತಹ ಹೊಸ ಮತ್ತು ಉಪಯುಕ್ತ ವಸ್ತುಗಳನ್ನ ವ್ಯಾಪಕವಾಗಿ ತಯಾರಿಸ್ತವೆ. ಯಾವ್ಯಾವು ಅಂತ ನೋಡೋದಾದ್ರೆ ಪಾಲಿಮರ್ಗಳು, ವರ್ಣಗಳು, ಮಿಶ್ರಲೋಹಗಳು, ಜೀವ ಉಳಿಸುವಂತಹ ಔಷಧಿಗಳು ಇವೆಲ್ಲವೂ. ಓಕೆ, ಈಗ ನೋಡಿ 1980ರ ದಶಕದ ಆರಂಭದಲ್ಲಿ HIV ಅಥವಾ ಏಡ್ಸ್ ಸಾಂಕ್ರಾಮಿಕ ರೋಗವು ಪ್ರಾರಂಭವಾದಾಗ ರೋಗಿಗಳು ವಿರಳವಾಗಿ ಕೆಲವು ವರ್ಷಗಳಿಗಿಂತ ಹೆಚ್ಚು ಕಾಲ ಬದುಕ್ತಾ ಇರಲಿಲ್ಲ. ಆದ್ರೆ ಈಗ ಏನಾಗ್ತಾ ಇದೆ, ಸೋಂಕಿನ ವಿರುದ್ಧ ಹೋರಾಡೋದಕ್ಕೆ ಹಲವಾರು ಅನೇಕ ಪರಿಣಾಮಕಾರಿ ಔಷಧಿಗಳು ನಮ್ಗೆ ಸಿಗ್ತಾ ಇದೆ. ಜೊತೆಗೆ HIV ಸೋಂಕಿನಿಂದ ಬಳಲುತ್ತಾ ಇರುವಂತಹ ಜನರು ಕೂಡ ದೀರ್ಘ ಮತ್ತು ಉತ್ತಮ ಜೀವನವನ್ನ ಹೊಂದ್ತಾ ಇದ್ದಾರೆ. ರಾಸಾಯನಿಕ ತತ್ವಗಳ ತಿಳುವಳಿಕೆಯು ರೆಫ್ರಿಜಿರೇಟರ್ಗಳಲ್ಲಿನ CFC ಗಳಂತಹ ಪರಿಸರ ಸ್ನೇಹಿ ಅಲ್ಲದ ಸಂಯುಕ್ತಗಳನ್ನ ಸೂಕ್ತವಾದ ಸಮಾನತೆಗಳೊಂದಿಗೆ ಮತ್ತು ಹಸಿರು ಪ್ರಕ್ರಿಯೆಗಳ ಸಂಖ್ಯೆನ ಹೆಚ್ಚಿಸೋದಕ್ಕೆ ನಮಗೆ ಅದು ಏನ್ ಮಾಡಿಕೊಟ್ಟಿದೆ, ರಾಸಾಯನಶಾಸ್ತ್ರ ಅನುವು ಮಾಡಿಕೊಟ್ಟಿದೆ. ಸೊ ಸಮಾಜದ ಸುಧಾರಣೆಗಾಗಿ ಹೊಸ ಔಷಧಗಳು, ಪರಿಸರ ಸ್ನೇಹಿ ವಸ್ತುಗಳು, ಸಂಶ್ಲೇಷಿತ ಪಾಲಿಮರ್ಗಳು ಇತ್ಯಾದಿಗಳನ್ನ ಅಭಿವೃದ್ಧಿಪಡಿಸೋದಕ್ಕೆ ರಸಾಯನಶಾಸ್ತ್ರದ ವಿವಿಧ ಕ್ಷೇತ್ರಗಳಲ್ಲಿ ಅನೇಕ ಸಂಶೋಧಕರು ಕೂಡ ಇವತ್ತಿನವರೆಗೂ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಮ್ಮ ದೈನಂದಿನ ಜೀವನದಲ್ಲಿ ರಸಾಯನಶಾಸ್ತ್ರವು ಪ್ರಮುಖ ಪಾತ್ರ ವಹಿಸುತ್ತಿರೋದ್ರಿಂದ ನಮ್ಮ ಅಭಿವೃದ್ಧಿ ಹೊಂದುತ್ತಿರುವ ದೇಶದಲ್ಲಿ ಹೆಚ್ಚುತ್ತಿರುವಂತಹ ಸವಾಲುಗಳನ್ನ ಎದುರಿಸೋದಕ್ಕೆ ರಸಾಯನಶಾಸ್ತ್ರದ ಮೂಲ ತತ್ವಗಳನ್ನ ಅರ್ಥ ಮಾಡಿಕೊಳ್ಳುವುದು ತುಂಬಾನೇ ಅತ್ಯಗತ್ಯವಾಗಿದೆ. ಸೊ ಹಾಗಾಗಿ ಮೊದಲನೇದಾಗಿ ಮೂಲ ಆಗಿರುವಂತಹ ದ್ರವ್ಯ ಏನಿದೆ ಅದರ ಒಂದು ವರ್ಗೀಕರಣ, ಇದನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ನಿಮ್ಮ ತರಗತಿಯ ಸುತ್ತಲೂ ನೋಡಿ ಏನ್ ಕಾಣಿಸ್ತಾ ಇದೆ ನೋಡಿ. ಇವಾಗ ನಿಮ್ ಸುತ್ತಮುತ್ತನೇ ಏನು ಪ್ರತಿಯೊಂದು ನೀವೇನ್ ಇವಾಗ ಮೊಬೈಲ್ ಅಲ್ಲಿ ಇಟ್ಕೊಂಡು ನೋಡ್ತಾ ಇದ್ರು, ಲ್ಯಾಪ್ಟಾಪ್ ಅಲ್ಲಿ ಇಟ್ಕೊಂಡು ನೋಡ್ತಾ ಇದ್ರೆ ನಿಮ್ ಸುತ್ತ ಏನೆಲ್ಲ ವಸ್ತುಗಳು ಕಾಣ್ತಾ ಇದೆಯಲ್ಲ ಅವೆಲ್ಲವೂ ಕೂಡ ಯಾವ ವಸ್ತುವಿನಿಂದ ಮಾಡಲ್ಪಟ್ಟಿದೆ? ದ್ರವ್ಯ ರಾಶಿಯನ್ನು ಹೊಂದಿರುವ ಮತ್ತು ಜಾಗವನ್ನ ಆಕ್ರಮಿಸುವ ಯಾವುದನ್ನಾದರೂ ದ್ರವ್ಯ ಅಂತ ಹೇಳಿ ನಾವು ಕರಿತೀವಿ. ಓಕೆ, ಎಲ್ಲಾ ವಸ್ತುಗಳು ಪರಮಾಣುಗಳಿಂದ ಕೂಡಿದೆ. ನಮ್ಮ ಸುತ್ತಮುತ್ತಲಿನ ಅನುಭವಗಳನ್ನ ವಿಸ್ತರಿಸೋದಕ್ಕೆ ವಸ್ತುವಿನ ಈ ಜ್ಞಾನ ಬಹಳನೇ ಉಪಯುಕ್ತ. ವಸ್ತುವಿನ ಗುಣಲಕ್ಷಣಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಅವುಗಳನ್ನ ವರ್ಗೀಕರಿಸಬೇಕಾಗತ್ತೆ. ವಸ್ತುವನ್ನ ವರ್ಗೀಕರಿಸೋದಕ್ಕೆ ವಿಭಿನ್ನ ಮಾರ್ಗಗಳು ಇದೆ. ಸಾಮಾನ್ಯವಾಗಿ ಬಳಸುವಂತಹ 2 ವಿಧಗಳು, ಅವು ಭೌತಿಕ ಸ್ಥಿತಿಯಿಂದ ಮತ್ತು ನಕ್ಷೆಯಲ್ಲಿ ವಿವರಿಸಿದಂತೆ ರಾಸಾಯನಿಕ ಸಂಯೋಜನೆಯಿಂದ ವರ್ಗೀಕರಣ ಮಾಡುವಂತದ್ದು. ಓಕೆ, ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಇಲ್ಲಿ ದ್ರವ್ಯ ಇದೆ. ಸೊ ಭೌತಿಕ ವರ್ಗೀಕರಣ, ಇನ್ನೊಂದು ರಾಸಾಯನಿಕ ವರ್ಗೀಕರಣ. ಸೊ ಈ ರೀತಿ ನಾವು ಕ್ಲಾಸಿಫೈ ಮಾಡ್ತೀವಿ. ನೋಟವನ್ನ ಆಧರಿಸಿ ಅವುಗಳನ್ನ ಏಕರೂಪದ ಅಥವಾ ಭಿನ್ನ ಜಾತಿಯ ಮಿಶ್ರಣಗಳಾಗಿ ವರ್ಗೀಕರಿಸಬಹುದು. ಶುದ್ಧ ವಸ್ತುಗಳು ಸರಳ ಪರಮಾಣುಗಳು ಅಥವಾ ಅಣುಗಳಿಂದ ಕೂಡಿದೆ. ಅವುಗಳನ್ನ ಮೂಲ ವಸ್ತುಗಳು ಮತ್ತು ಸಂಯುಕ್ತಗಳಾಗಿ ನಾವು ವರ್ಗೀಕರಿಸ್ತೀವಿ. ಸೊ ಮೂಲ ವಸ್ತು ಅಂತ ನೋಡಿದಾಗ ಒಂದು ಮೂಲ ವಸ್ತುವು ಕೇವಲ ಒಂದು ಬಗೆಯ ಪರಮಾಣುವನ್ನ ಹೊಂದಿರುತ್ತೆ. ಪರಮಾಣುವು ಎಲೆಕ್ಟ್ರಾನ್, ಪ್ರೋಟಾನ್ ಮತ್ತು ನ್ಯೂಟ್ರಾನ್ ಅನ್ನುವಂತಹ ಮೂಲ ಕಣಗಳಿಂದ ಕೂಡಿದ ಒಂದು ಸಣ್ಣ ವಿದ್ಯುತ್ ತಟಸ್ಥ ಕಣ ಅನ್ನುವಂಥದ್ದು ನಮಗೆ ಈಗ ಆಲ್ರೆಡಿ ತಿಳಿದಿರುವಂತದ್ದು. ಮೂಲ ವಸ್ತು ಏಕ ಪರಮಾಣ್ವಿಕ ಅಥವಾ ಬಹು ಪರಮಾಣ್ವಿಕ ಘಟಕಗಳಾಗಿ ಅದು ಅಸ್ತಿತ್ವದಲ್ಲಿ ಇರಬಹುದು. ಉದಾಹರಣೆಗೆ ಏಕ ಪರಮಾಣ್ವಿಕ ಘಟಕ ಅಂತ ಹೇಳಿದ್ರೆ ನೋಡಿ Au ಚಿನ್ನ, ತಾಮ್ರ. ಬಹು ಪರಮಾಣ್ವಿಕ ಅಂತ ಹೇಳಿದ್ರೆ ಪಾಲಿಯಾಟೋಮಿಕ್ ಅಂತ ಹೇಳಿ ನಾವು H2, P4, S8 ಇವೆಲ್ಲವೂ ಕೂಡ ಅಂದ್ರೆ ಒಂದಕ್ಕಿಂತ ಹೆಚ್ಚಾಗಿದೆ ಅದನ್ನ ಬಹು ಪರಮಾಣ್ವಿಕ ಅಂತ ಕರಿತೀವಿ. ಓಕೆ, ಸೊ ಇದಾದ ನಂತರ ದ್ರವ್ಯದ ಭೌತಿಕ ವರ್ಗೀಕರಣ ಏನಿದೆಯಲ್ಲ ಅದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ.